ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನೀವಿಬ್ರು ಸಪ್ರೇಷನ್ ಅಲ್ಲಿ ಇದ್ದೀರಾ, ನೀವು ನಿಮ್ಮ ಪಾರ್ಟ್ನರ್ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಥವಾ ರೀಕನ್ಸಿಲೇಷನ್ ಯಾವಾಗ ಆಗ್ಬೋದು ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರು ಅವರ ಪಾರ್ಟ್ನರ್ ಜೊತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಸಪರೇಷನ್ ಅಲ್ಲಿ ಇದ್ದಾರೆ, ಸೊ ಅವರಿಗೆ ರೀಕನ್ಸಿಲೇಷನ್ ಆಗುತ್ತಾ? ಈಗ ಸಿಚುವೇಶನ್ ನೋಡೋದಾದ್ರೆ ನಿಮ್ಮ ವ್ಯಕ್ತಿದು ಹೌದು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂಡ್ ನೀವೇ ರೀಕನ್ಸಿಲೇಷನ್ ಮಾಡ್ಕೊಳ್ಳೋದಿಕ್ ಟ್ರೈ ಮಾಡಿದ್ರು ಅವ್ರ ಕಡೆಯಿಂದ ನೋ ಅನ್ನೋದು ಬರ್ತಾ ಇದೆ. ತುಂಬಾ ಸ್ಟ್ರಾಂಗ್ ಆಗಿ ಇದು ಬ್ರೇಕಪ್ ಆಗಿರೋ ಸೂಚನೆ ಕಾಣ್ತಾ ಇದೆ ಇಲ್ಲಿ. ಬಿಕಾಸ್ ಇಲ್ಲಿ ಸಮಥಿಂಗ್ ನಿಮ್ ಕಡೆಯಿಂದಾನೇ ಅವ್ರಿಗೆ ಮೋಸ ಆಗಿರ್ಬೋದು, ಎಲ್ರಿಗೂ ಅಲ್ಲ, ಇನ್ ಕೆಲವರಿಗೆ ಅವ್ರ ಕಡೆಯಿಂದ ಮೋಸ ಆಗಿರ್ಬೋದು. ಸೊ ಅವ್ರ ಕಡೆಯಿಂದ ಮೋಸ ಆಗಿತ್ತು ಅಂತಂದ್ರೆ ಅವರಿಗೆ ರಿಗ್ರೆಟ್ ಫೀಲ್ ಇದೆ ರಿಕನ್ಸಿಲೇಷನ್ ಮಾಡ್ಕೊಳ್ಳೋದಿಕ್ಕೆ. ಓಕೆನಾ? ಅಥವಾ ನಿಮ್ ಕಡೆಯಿಂದ ಮೋಸ ಆಗಿದೆ, ಅವರಿಗೆ ರಿಕನ್ಸಿಲೇಷನ್ ಬೇಕು ಅಂತ ನೀವು ಕೇಳ್ತಿದ್ರೆ ಅವರು ಒಪ್ಕೊಳ್ತಿಲ್ಲ, ಬಿಕಾಸ್ ನಿಮ್ ಕಡೆಯಿಂದ ತಪ್ಪಾಗಿದೆ ಅನ್ನೋದೊಂದು ರೀಸನ್ ನ ಕೊಡ್ತಾ ಇದಾರೆ ಇಲ್ಲಿ. ಓಕೆನಾ? ಅಂಡ್ ಇಲ್ಲಿ ನೋಡೋದಾದ್ರೆ ತುಂಬಾ ಜನ ಇಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಸಪರೇಷನ್ ಕಾಣ್ತಾ ಇದೆ ನಿಮ್ಮಿಬ್ರಲ್ಲೂನು. ಅಂಡ್ ಇಲ್ಲಿ ಒಬ್ರು ಬಂದು ತುಂಬಾನೇ ಸೆಲ್ಫ್ ಮೋಟಿವೇಟ್ ಇದ್ದೀರಾ, ಇನ್ನೊಬ್ರು ಡಿಪೆಂಡ್ ಆಗಿದ್ದೀರಾ. ಓಕೆನಾ? ಅಂದ್ರೆ ನಿಮ್ ಪಾರ್ಟ್ನರ್ ಅಲ್ಲಿ ಈಗ ನೀವು ತುಂಬಾ ಸೆಲ್ಫ್ ಮೋಟಿವೇಟ್ ಇದ್ದೀರಾ ಅಂತಂದ್ರೆ ನಿಮ್ಮ ಪಾರ್ಟ್ನರ್ ಬಂದು ಡಿಪೆಂಡ್ ಆಗಿದ್ದಾರೆ. ಇವಾಗ ಈ ನೀವು ಸೆಲ್ಫ್ ಮೋಟಿವೇಟ್ ಆಗಿರೋದ್ರಿಂದ ನಿಮ್ಮ ಥಾಟ್ಸ್ ಏನಿದೆ ಅಂತಂದ್ರೆ ಯಾಕೆ ಅವರು ಅರ್ನ್ ಮಾಡಬಾರ್ದು, ಸೊ ಎಷ್ಟ್ ದಿನ ಈಗ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ನಿಮಗಿದೆ. ಅಂಡ್ ಈಸಿಯಾಗಿ ನಿಮ್ಮ ಹತ್ರ ಅವರು ದುಡ್ಡುನು ತಗೊಳೋದಕ್ ಆಗೋದಿಲ್ಲ, ಬಿಕಾಸ್ ನೀವು ಕೊಡೋರು ಅಲ್ಲ. ನೀವು ಪ್ರೀತಿ ವಿಚಾರ ಬೇರೆ, ಫೈನಾನ್ಷಿಯಲಿನೇ ಬೇರೆ ಅಂತ ನೀವು ಹೇಳ್ತೀರಾ, ಅಥವಾ ಮ್ಯೂಚುವಲಿ ನಿಮ್ಗೆ ಇಷ್ಟ ಇರುತ್ತೆ. ಏನಂದ್ರೆ ಈಗ ಒಂದ್ಸಲ ನೀವು ಮನಿ ಸ್ಪೆಂಡ್ ಮಾಡಿದಾಗ ಇನ್ನೊಂದ್ಸಲ ಅವರು ಸ್ಪೆಂಡ್ ಮಾಡ್ಬೇಕು ಅನ್ನೋದು ಇರುತ್ತೆ. ಬಟ್ ಎವ್ರಿಥಿಂಗ್ ನೀವು ಒಬ್ರೇ ಮಾಡ್ತಾ ಇದ್ದೀರಾ ಅಂತಂದಾಗ ನಿಮಗೆ ಅದು ಇಷ್ಟ ಆಗ್ತಾ ಇಲ್ಲ. ಸೊ ಹಂಗಾಗಿ ಇದು ಬ್ರೇಕಪ್ ಆಗಿರೋ ಸಿಚುವೇಶನ್ ಕಾಣ್ತಾ ಇದೆ ಇಲ್ಲಿ. ಅಂಡ್ ಇಲ್ಲಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಈಗ ನೀವು ಅವರಿಗಿಂತ ನೀವು ಸ್ಟೇಬಲ್ ಆಗಿ ಇದ್ರೂನು ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಗೆ. ಅಂಡ್ ನೀವು ಕೆಲವು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ಮೇಲೆ, ಈ ಫೈನಾನ್ಷಿಯಲಿ ವಿಚಾರವಾಗಿ ನೀವು ಕೆಲವು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ಮೇಲೆ ಆ ವ್ಯಕ್ತಿ ಮೈಂಡ್ ಸೆಟ್ಟಿಗೂ ಬಂದಿದೆ, ಅರ್ನ್ ಮಾಡ್ಬೇಕು, ನಾನು ಇಲ್ಲಿ ಸ್ಪೆಂಡ್ ಮಾಡ್ಬೇಕು ಮನಿನ, ಒಂದು ಬ್ಯಾಲೆನ್ಸ್ ತಗೊಂಡ್ ಬರ್ಬೇಕು, ನೀವು ಹೇಳ್ತಿರೋದು ನಿಜ ಅನ್ನೋದು ಗೊತ್ತಿದೆ. ಸೊ ಅದಕ್ಕಾಗಿ ಅವರು ಟೈಮ್ ನ ತಗೊಳ್ತಾ ಇದ್ದಾರೆ. ಅದರಿಂದ ಈ ಬ್ರೇಕಪ್ ನ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಿನ್ಸ್ ಅಂದ್ರೆ ಈ ನೋ ಕಾಂಟ್ಯಾಕ್ಟ್ ಏನಿದೆಯಲ್ವಾ, ಸೊ ಸರಿ ಹೋದ್ಮೇಲೆ ಅಥವಾ ಇವ್ರ ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಕಾಂಟ್ಯಾಕ್ಟ್ ಮಾಡೋಣ, ರೀಕನ್ಸಿಲೇಷನ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈವನ್ ಅವರಿಗೂ ಕಷ್ಟ ಆಗ್ತಾ ಇದೆ. ಈಗ ನಿಮ್ ಜೊತೆಲಿ ಮಾತ್ ಬಿಟ್ಟಿರೋದಿರ್ಬೋದು, ಮೀಟ್ ಮಾಡ್ತಿಲ್ಲ. ಆಲ್ಮೋಸ್ಟ್ ಇದು ಒಂದು 2 to
6 ಮಂತ್ಸ್ ಇಂದ ನಡೀತಾ ಇದೆ ಇದೇ ರೀತಿ. 2 to 6 ಮಂತ್ಸ್ ಇಂದ ಆಲ್ಮೋಸ್ಟ್ ನಿಮ್ಮಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ಸ್ ಬಂದಿದೆ. ಅಂಡ್ ನಿಮ್ಮ ಪಾರ್ಟ್ನರ್‌ನ ನೀವು ಕೇಳಿದಾಗ ಅವರು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಬಗ್ಗೆನೇ ಹೇಳ್ತಾರೆ. ಅಥವಾ ಹುಡುಗಿನೇ ಸ್ಟೇಬಲ್ ಇರ್ಬೋದು. ಹುಡುಗ ಆಗಿರೋರು ಇಲ್ಲಿ ಡಿಪೆಂಡ್ ಆಗಿರ್ಬೋದು. ಸೊ ಅದನ್ನ ನಿಮ್ಮ ಪಾರ್ಟ್ನರ್ ಸಹಿಸ್ಕೊಳ್ತಿಲ್ಲ. ಓಕೆನಾ? ಬಟ್ ಖಂಡಿತ ಇಲ್ಲಿ ನೋಡೋದಾದ್ರೆ ಸದ್ಯಕ್ಕಂತೂ ಇಲ್ಲಿ ರೀಕನ್ಸಿಲೇಷನ್ ಆಗಿರ್ಬೋದು ಅಥವಾ ಕಾಂಟ್ಯಾಕ್ಟ್ ಆಗೋದು ಜಸ್ಟಿಸ್ ಅನ್ನೋದಿಲ್ಲ ಸದ್ಯಕ್ಕೆ. ಬಿಕಾಸ್ ಅವರಿಗೆ ಇದು ತುಂಬಾ ಜಗ್ಲಿಂಗ್ ಆಗಿ ಅನ್ನಿಸ್ತಾ ಇದೆ. ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೇಕು, ನನಗ್ ನಾನು ಮೋಟಿವೇಟ್ ಮಾಡ್ಕೊಳ್ಬೇಕು, ಅದಾದ್ಮೇಲೆ ನನ್ನ ರಿಲೇಶನ್ಶಿಪ್ಪಿಗೆ ಬರಬೇಕು. ಬಿಕಾಸ್ ಅವರು ಈ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಅವ್ರು ಅರ್ನ್ ಮಾಡಕ್ಕೆ ಆಗಲ್ಲ. ಅವ್ರಿಗೆ ಆ ಮೈಂಡ್ ಸೆಟ್ಟೇ ಬರ್ತಾ ಇಲ್ಲ ಅವರಿಗೆ. ತುಂಬಾ ಟೈಮ್ ಅನ್ನೋದು ನಿಮ್ ಮೇಲೇನೆ ಸ್ಪೆಂಡ್ ಮಾಡ್ತಾ ಇದಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ? ಸೊ ಹಾಗಾಗಿ ಇವರಿಗೆ ಒಂದು ಸ್ಪೇಸ್ ಬೇಕಾಗಿದೆ. ಈಗ ಅವರ ಲೈಫ್ ಅಲ್ಲಿ ಇದು ಅರ್ನಿಂಗ್ಸ್ ಅಂತ ಬಂತು ಅಂದ್ರೆ ಯಾವತ್ತಾಗ್ಲಿ ಕೆರಿಯರ್ ವಿಚಾರನೇ ಬರುತ್ತೆ. ಸೊ ಅವರಿಗೆ ಒಂದು ಟೈಮ್ ಬೇಕಾಗಿದೆ, ಸ್ಪೇಸ್ ಅನ್ನೋದು ಬೇಕಾಗಿದೆ ಅವರಿಗೆ. ನೋಡೋಣ, ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಇಲ್ಲಿ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನೀವೇ ಡಾಮಿನೇಟಿಂಗ್ ಇದ್ದೀರಾ. ಈ ಫೈನಾನ್ಷಿಯಲಿ ವಿಚಾರವಾಗಿ ನಿಮ್ಮ ಪಾರ್ಟ್ನರ್ನ ತುಂಬಾ ಕುಗ್ಸಿದೀರಾ ನೀವು. ಬಿಕಾಸ್ ನಿಮಗೂನು ಒಂದೇ ಕಡೆಯಿಂದ ಎಷ್ಟು ಅಂತ ಕೊಡ್ಬೇಕು ಅನ್ನೋದಿದೆ. ಬಟ್ ಹೇಳೋ ರೀತಿನಲ್ಲಿ ನೀವು ಹೇಳಿಲ್ಲ. ಈಗ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಈ ಸಪರೇಷನ್, ಈ ಬ್ರೇಕಪ್ ನ ಪ್ರಾಕ್ಟಿಕಲ್ ಆಗಿ ತಗೊಂಡಿದ್ದಾರೆ. ಸೊ ಡೆಫಿನೆಟ್ಲಿ ಇನ್ ನಿಯರ್ ಬೈ ಫ್ಯೂಚರ್ ನಿಮ್ಮ ವ್ಯಕ್ತಿ ಇಲ್ಲಿ ಕಮಿಟ್ಮೆಂಟ್ ಅನ್ನೋದು ಅವ್ರ ಕಡೆಯಿಂದಾನೇ ಕೊಡ್ಬೇಕು ಅನ್ನೋದಿದೆ. ಅಂಡ್ ಮ್ಯಾರೇಜ್, ರಿಕನ್ಸಿಲೇಷನ್, ಸೆಲೆಬ್ರೇಷನ್ಸ್ ಇದೆಲ್ಲ ಬರ್ತಾ ಇದೆ. ಓಕೆನಾ? ಅಂಡ್ ನಿಮಗೆ ಇಲ್ಲಿ ಒಂದು ಭಯ ಏನು ಅಂತಂದ್ರೆ, ಈಗ ನಾನು ನನ್ನ ವ್ಯಕ್ತಿ ಲೈಫಲ್ಲಿ ಇಲ್ಲ ಅಂತಂದ್ರೆ ಥರ್ಡ್ ಪಾರ್ಟಿ ಯಾರಾದ್ರೂ ಕ್ರಿಯೇಟ್ ಆಗ್ಬಿಟ್ರೆ ಅಥವಾ ಇವರು ಥರ್ಡ್ ಪಾರ್ಟಿ ಕಡೆ ಏನಾದ್ರೂ ಮೂವ್ ಆನ್ ಆಗ್ಬಿಟ್ರೆ ಅನ್ನೋ ಒಂದು ಮೈಂಡ್ ಸೆಟ್ ನಿಮಗಿದೆ. ಸಿ, ಇದನ್ನ ನೀವೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ಈಗ ಸದ್ಯಕ್ಕೆ ಎಲ್ಲೂ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕಾಣ್ತಾ ಇಲ್ಲ. ಓಕೆನಾ? ಬಟ್ ನೀವ್ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ಈಗ ಡಿಸ್ಟೆನ್ಸ್ ಇರೋದು ನಿಮ್ಮಿಬ್ಬರ ಮಧ್ಯದಲ್ಲಿ, ನೋ ಕಾಂಟ್ಯಾಕ್ಟ್ ಇರೋದ್ರಿಂದ ನೀವು ಥರ್ಡ್ ಪಾರ್ಟಿ ಯಾರೋ ಇರ್ಬೋದು, ಅದಕ್ಕೆ ನನ್ನ ಕಡೆ ಬರ್ತಾ ಇಲ್ಲ, ಯಾರಾದ್ರೂ ಹೊಸದಾಗಿ ಪರಿಚಯ ಆಗಿರ್ಬೋದು, ಅಥವಾ ಪ್ರೀವಿಯಸ್ ಡೇಸ್ ಅಲ್ಲಿ ನಿಮ್ಮ ವ್ಯಕ್ತಿನ ನೀವು ನೋಡಿರ್ಬೋದು. ಅವ್ರದ್ದು ತಪ್ಪಿದೆ, ಕೆಲವು ಆ ಟೈಮ್ ನಲ್ಲಿ ತಪ್ಪಿದೆ. ಅಂಡ್ ಏನಂತಂದ್ರೆ ತುಂಬಾನೇ ಟೈಮ್ ನ ವೇಸ್ಟ್ ಮಾಡಿದ್ದಾರೆ ಅವ್ರ ಲೈಫ್ ಅಲ್ಲಿ. ಕೆರಿಯರ್ ಕಡೆ ಈ ಟೈಮ್ ನ ಸ್ಪೆಂಡ್ ಮಾಡ್ತಿಲ್ದಿರಾ ವೇಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ನಿಮ್ಗೆ. ಸೊ ಹಂಗಾಗಿ ಡೌಟ್ ಅನ್ನೋದು ಬರ್ತಾ ಇದೆ. ಸೊ ಡೌಟ್ ಅನ್ನೋದನ್ನ ಇಟ್ಕೊಳಕ್ ಹೋಗ್ಬೇಡಿ. ಥರ್ಡ್ ಪಾರ್ಟಿನ ನೀವೇ ಮ್ಯಾನಿಫೆಸ್ಟ್ ಮಾಡ್ತೀರಾ ಅನ್ನೋದು ಬಂದಿದೆ ಇಲ್ಲಿ. ಓಕೆನಾ? ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಫೈ ಮಾಡಿದೀನಿ ಸ್ವಲ್ಪ. ರಿಕನ್ಸಿಲೇಷನ್ ಆಗತ್ತಾ ಇವರಿಬ್ರಿಗೂ? ಬಿಕಾಸ್ ಇಲ್ಲಿ ಒಂದು ರಿಕನ್ಸಿಲೇಷನ್ ಕಾರ್ಡ್ ಬಂದಿದೆ. ಕಮಿಟ್ಮೆಂಟ್ ಕೊಡ್ತಾರ ಅವರು. ಸಿ, ಫಸ್ಟ್ ನೀವು ಥರ್ಡ್ ಪಾರ್ಟಿ ಥಾಟ್ಸ್ ನ ಬಿಟ್ಟಾಕಿ. ನೀವು ತುಂಬಾ ಸ್ಟ್ರಾಂಗ್ ಆಗಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅಂಡ್ ನಿಮಗೆ ನೀವು ಟಾಕ್ಸಿಕ್ ಆಗ್ತಾ ಇದ್ದೀರಾ. ಸಿ, ಖಂಡಿತ ಇಲ್ಲಿ ನಿಮ್ಮಿಬ್ರಿಗೂ ಇನ್ನೊಂದು 3 to 6 months ಒಳಗಡೆ ಚೇಂಜಸ್ ಬರ್ತಾ ಇದೆ, ರೀಕನ್ಸಿಲೇಷನ್ ಬರ್ತಾ ಇದೆ. ಮುಂಚೆ ನೀವಿಬ್ರು ಹೇಗಿದ್ರಿ ಅಲ್ಲ ಆ ರೀತಿ ಈ ಪ್ರೀತಿ ಅನ್ನೋದು ಬೆಳೆಯುತ್ತೆ. ಬಿಕಾಸ್ ಈಗ ಹೇಳೋದಾದ್ರೆ ಇಲ್ಲಿ ಡಾಮಿನೇಟಿಂಗ್ ನಡೀತಿದೆ. ದುಡ್ಡಿನ ವಿಚಾರದಲ್ಲಿ ಇಬ್ರಿಗೂ ಈಗೋ ಇದೆ. ಅಂಡ್ ಒನ್ ಸೈಡ್ ಆಫ್ ದಿ ಸ್ಟೋರಿ ನೋಡೋದಾದ್ರೆ ಅವರು ಮ್ಯೂಚುವಲಿ ಸ್ಪೆಂಡ್ ಮಾಡ್ಬೇಕು ಅನ್ನೋದು ಫೈನ್, ಅದು ಕರೆಕ್ಟ್ ಇದೆ. ಬಟ್ ಇಲ್ಲಿ ನೀವು ಒಬ್ಬರೇ ಮಾಡ್ತಾ ಇದ್ದೀರಾ, ಹಾಗಾಗಿ ನಿಮ್ಮ ಬಿಹೇವಿಯರ್ ಈ ರೀತಿ ಇದೆ. ಬಟ್ ಈ ಬಿಹೇವಿಯರ್ ಈ ರೀತಿ ಇದ್ರೂನು ಬಟ್ ದಯವಿಟ್ಟು ಥರ್ಡ್ ಪಾರ್ಟಿ ಅಂತ ನೀವು ಅನ್ನೆಸೆಸರಿ ಮ್ಯಾನಿಫೆಸ್ಟ್ ನ ಮಾಡೋದಿಕ್ ಹೋಗ್ಬೇಡಿ. ಡೌಟ್ ಅನ್ನೋದನ್ನ ಇಟ್ಕೊಳ್ಳೋದಿಕ್ ಹೋಗ್ಬೇಡಿ. ಓಕೆ, ನಿಮಗೆ ಗೊತ್ತಿದೆ ಹೇಗೆ ಲೈಫ್ ನ
ಟೇಕ್ ಓವರ್ ಮಾಡ್ಕೊಂಡು ಬರಬೇಕು ಅಂತ. ಬಿಕಾಸ್ ನೀವು ತುಂಬಾನೇ ಮೋಟಿವೇಟ್ ಇದ್ದೀರಾ. ನಿಮಗೆ ನೀವು ಮೋಟಿವೇಟ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಿಮಗಿದೆ. ಓಕೆನಾ? ಡೌಟ್ ಅನ್ನೋದು ಒಂದು ಬಿಟ್ಟು, ಆ ಜಗ್ಲಿಂಗ್ ಅನ್ನೋದು ಒಂದು ಬಿಟ್ಟು, ನಿಮ್ಮ ಕೆರಿಯರ್ ಕಡೆ ನೀವು ಫೋಕಸ್‌ನ ಮಾಡ್ತೀರಿ. ಖಂಡಿತ ಆ ವ್ಯಕ್ತಿ ಜೊತೆಲಿ ರೀಕನ್ಸಿಲಿಯೇಷನ್ ಅನ್ನೋದಿದೆ. ಕಮಿಟ್ಮೆಂಟ್ ಅನ್ನೋದು ಸಿಗುತ್ತೆ. ಎಫರ್ಟ್ಸ್ ಅನ್ನೋದು ಮ್ಯಾಟರ್ ಆಗುತ್ತೆ ಇಲ್ಲಿ. ಖಂಡಿತ ಆ ವ್ಯಕ್ತಿಯಾಗಿ ಅವ್ರಾಗವ್ರೇ ಬಂದು ಎಫರ್ಟ್ಸ್ ಅನ್ನೋದನ್ನು ಕೊಡ್ತಾರೆ ಇಲ್ಲಿ ಅನ್ನೋದು ಕಾಣ್ತಾ ಇದೆ. ಸೊ ಜಸ್ಟ್ ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ ಇದನ್ನ. ಓಕೆನಾ? ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ನಿಮಗೆ ಇದಕ್ಕೂ ಮೀರಿ ಏನಾದ್ರೂ ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಕ್ಲಾರಿಟಿ ಬೇಕು, ಅಥವಾ ನಿಮ್ಮ ಫ್ಯೂಚರ್ ಪ್ರಿಡಿಕ್ಷನ್ಸ್ ಆಗಿರ್ಬೋದು, ಏನೇ ಇದ್ರೂ ನೀವು ಕಾಂಟ್ಯಾಕ್ಟ್ ನ ಮಾಡಬಹುದು. ಪರ್ಸನಲ್ ರೀಡಿಂಗ್ಸ್ ನ ತಗೊಂಡಾಗ ನಿಮ್ಗೆ ಅಕ್ಯುರೇಟ್ ಆಗಿ ಸಿಗುತ್ತೆ. ಓಕೆನಾ? ಅಂಡ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂಡ್ ತುಂಬಾನೇ ಡಿಸ್ಟರ್ಬ್ ಆಗಿದ್ದೀರಾ. ಐ ಥಿಂಕ್ ಇಲ್ಲಿ ಸ್ವಲ್ಪ ದುಡ್ಡು ಅನ್ನೋದನ್ನ ಇವರು ತಗೊಂಡು ನಿಮಗೆ ರಿಟರ್ನ್ ಮಾಡಿಲ್ಲ ಅದು. ಬಟ್ ನೀವು ಕೇಳಕ್ಕೂ ಆಗ್ತಾ ಇಲ್ಲ, ಬಿಡಕ್ಕೂ ಆಗ್ತಾ ಇಲ್ಲ. ಬಟ್ ನಿಮ್ಮ ಮನಸ್ಥಿತಿ ಅನ್ನೋದು ಆ ದುಡ್ಡು ಬೇಕು ನಂಗೆ, ಅದು ನಂದು ದುಡ್ಡು ಅನ್ನೋ ಒಂದು ಮೈಂಡ್ ಸೆಟ್ ಈಗ ಸದ್ಯಕ್ಕೆ ನಿಮ್ಮನ್ನ ಕಾಡ್ತಾ ಇದೆ. ಸೊ ಡೆಫಿನೆಟ್ಲಿ ಆ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂಡ್ ಮ್ಯಾರೇಜ್ ಆಗ್ಬೇಕು ಅನ್ನೋ ಮನಸ್ಥಿತಿನೂ ಇದೆ. ಅಂಡ್ ಜೊತೆನಲ್ಲಿ ಆ ಫೈನಾನ್ಷಿಯಲಿ ನೀವೇನ್ ಸಪೋರ್ಟ್ ಮಾಡಿದಿರಲ್ಲ ಅದನ್ನು ಸಹ ಕೊಡ್ತಾರೆ. ಖಂಡಿತ ಪ್ರೋಗ್ರೆಸ್ ಅಲ್ಲಿ ಇದೆ. ಸೊ ನೀವು ವೇಟ್ ಮಾಡೋದ್ ಬಿಟ್ಟು ನಿಮ್ಮ ಕೆರಿಯರ್ ಕಡೆ ಅಷ್ಟೇ ನೀವು ಗಮನನ ಕೊಡಿ. ಖಂಡಿತ ಈ ವ್ಯಕ್ತಿ ಬರ್ತಾರೆ. 5 ಮಂತ್ಸ್, 3 to 5, 6 ಮಂತ್ಸ್ ಒಳಗಡೆ ಈ ಚೇಂಜಸ್ ಅನ್ನೋದು ಖಂಡಿತ ಬರ್ತಾ ಇದೆ. ತುಂಬಾ ಜನಕ್ಕೆ ಈ ಉಗಾದಿ ಆದ್ಮೇಲೂ ಸಹ ತುಂಬಾನೇ ಒಳ್ಳೆ ಟೈಮ್ ಅನ್ನೋದು ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ರಿಗೂ ಈ ಸಾಡೆ ಸಾತಿನಲ್ಲಿ ಸಫರ್ ಮಾಡಿದವ್ರು ಇರ್ಬೋದು, ಅಷ್ಟಮ ಶನಿ, ಪಂಚಮ ಶನಿ, ಈ ಊರಿಗೆಲ್ಲಾನು ತುಂಬಾನೇ ಚೇಂಜಸ್ ಅನ್ನೋದು ಬರ್ತಾ ಇದೆ. ಓಕೆನಾ? ಸೊ ಕ್ಲಾರಿಟಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬೈ.